ಮರಣ ಎಂದರೆ ಯಾರಿಗೂ ಸಂತೋಷವಿಲ್ಲ ಅಲ್ವಾ? ಎಷ್ಟು ರೀತಿಯ ಮರಣವಿದೆ ಎಂದು ತಿಳಿದಿದೆಯಾ? ಇಲ್ಲವಾದರೆ ಬನ್ರಿ ಈ ದಿನ ನಾವು ತಿಳಿದುಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಸತ್ಯವೇದ ಅಧ್ಯಯನದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು 3 ರೀತಿಯ ಮರಣ ಪ್ರತ್ಯಕ್ಷತೆಯ ಬಗ್ಗೆಯೂ ಜಾಗೃತಿಯಾಗಿರಬೇಕು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ದೇವರ ಬಲದಲ್ಲಿ ದೇವರ ವಾಕ್ಯವನ್ನು ಇಂದು ಅಧ್ಯಯನವನ್ನು ಮಾಡೋಣ. ಪ್ರೀತಿಯುಳ್ಳ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಸತ್ಯವೇದ ಅಧ್ಯಯನವನ್ನು ನಾವು ಮುಂದುವರಿಸುವ ಹಾಗೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ಪೌಲನು ಹೇಳಿರುವುದನ್ನು ಗಮನಿಸಿರಿ. ಯೇಸು ನಿದ್ರೆ ಹೋದನೆಂದು ಹೇಳಿಲ್ಲ, ಆತನು ಸತ್ತನು. ಅದೆಷ್ಟು ಸತ್ಯವಾಗಿದೆ! ಸತ್ಯವೇದದಲ್ಲಿ 3 ರೀತಿಯ ಮರಣಗಳು ಹೇಳಲ್ಪಟ್ಟಿವೆ. ಅದರಲ್ಲಿ ಮೊದಲನೆಯದು ಭೌತಿಕ ಮರಣ, ಅಂದರೆ ಆತ್ಮವು ದೇಹದಿಂದ ಬೇರೆಯಾಗುವುದು. ಇದನ್ನು ನಾವು ಸಾಮಾನ್ಯವಾಗಿ ಮರಣವೆನ್ನುತ್ತೇವೆ. ಆದಾಮನು ಪಾಪ ಮಾಡಿದ ಬಳಿಕವೂ 930 ವರ್ಷಗಳವರೆಗೆ ಸತ್ತಿರಲಿಲ್ಲ. ಪ್ರಿಯರೇ, ಇನ್ನೊಂದು ಆತ್ಮಿಕ ಮರಣ. ಶರೀರ ಭಾವವನ್ನು ಹೊಂದಿರುವುದು ಮರಣವೆಂದು ಪೌಲನು ಹೇಳುತ್ತಾನೆ. ಅದು ದೇವರಿಂದ ದೂರವಾಗಿರುವುದಾಗಿದೆ. ಪ್ರಿಯರೇ, ನಿಷೇಧಿತ ಹಣ್ಣನ್ನು ತಿಂದ ದಿನ ಸತ್ತೇ ಹೋಗಿವೆ ಎಂದು ದೇವರು ಹೇಳಿದ್ದರಿಂದ ಏದೇನ್ ತೋಟದಲ್ಲಾದ ಪರಿಣಾಮ ಇದೇ ಆಗಿದೆ. ಮಾನವನು ದೇವರಿಂದ ಪ್ರತ್ಯೇಕಿಸಲ್ಪಟ್ಟನು. ಆದಾಮನು ದೇವರಿಂದ ಅಡಗಿಕೊಂಡನು. ದೇವರು ತೋಟದೊಳಕ್ಕೆ ಬರುವಾಗ ಅವನು ದೇವರಿಂದ ದೂರ ಓಡಿದನು. ಅವರೊಳಗೆ ಒಂದು ಪ್ರತ್ಯೇಕತೆ ಉಂಟಾಯಿತು. ಆದಾಮನು ಆ ಹಣ್ಣನ್ನು ತಿಂದ ದಿನದಂದೇ ಸತ್ತವನಾದನು. ಅದು ಆತ್ಮಿಕ ಮರಣವಾಗಿದೆ. ಪ್ರಿಯರೇ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಆತ್ಮಿಕ ಮರಣವನ್ನು ವಿವರಿಸುತ್ತಾನೆ. ಅದೇನೆಂದರೆ, ಆತನು ಅಪರಾಧಗಳ ಮತ್ತು ಪಾಪಗಳ ದಿಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಬದುಕಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಪ್ರಸಿದ್ಧ ನ್ಯಾಯಾಧೀಶನು ಹಲವು ದೇಶದಲ್ಲಿ ಕೆಲ ವರ್ಷಗಳ ಹಿಂದೆ ಸಂಚರಿಸಿ ಈಗ ಜೀವಿಸುವ ಮಾನವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಭಾಷಣ ಮಾಡುತ್ತಿದ್ದನು. ಅವನ ಹಿಂದಿನಿಂದ ಒಬ್ಬ ಪ್ರಸಂಗಿಯು ಮಾಡುತ್ತಾ ಬಂದ ಪ್ರವಚನದ ತಲೆಬರಹ, ಈಗ ಜೀವಿಸುತ್ತಿರುವ ಮಾನವರು ಈಗಾಗಲೇ ಸತ್ತಿದ್ದಾರೆ ಎಂದು. ಹೌದು, ಅವರು ಸತ್ತವರಾಗಿದ್ದರು, ಆತ್ಮಿಕವಾಗಿ ಸತ್ತವರು. ಕರ್ತನಲ್ಲಿ ಪ್ರಿಯರೇ, 3ನೇ ಮರಣವು ನಿತ್ಯ ಮರಣವಾಗಿದೆ. ಅದು ದೇವರಿಂದ ನಿತ್ಯ ಕಾಲಕ್ಕೂ ದೂರವಾಗಿರುವುದಾಗಿದೆ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 14ರಲ್ಲಿ ಹೇಳಲಾಗಿರುವ 2ನೇ ಮರಣವು ಇದೇ ಆಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಮಾತಿನ ಆಧಾರದಿಂದ ಎಂಬುದಾಗಿ ನೋಡುವಾಗ ತಾನು ಅವರ ಪ್ರಶ್ನೆಗೆ ದೇವರ ಉತ್ತರ ಕೊಡುತ್ತಿದ್ದೇನೆಂದು ಪೌಲನು ಭರವಸೆ ನೀಡುತ್ತಿದ್ದಾನೆ. ಮೇಲಕ್ಕೆತ್ತಲ್ಪಡುವಿಕ್ಕಿಂತ ಮೊದಲು ಸತ್ತವರ ಕುರಿತಾಗಿ ಅವರಿಗೆ ಪ್ರಶ್ನೆ ಇತ್ತೆಂದು ಪೌಲನು ತಿಳಿದಿದ್ದನು. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನಲ್ಲಿದ್ದು ಸತ್ತವರು ಮೇಲಕ್ಕೆತ್ತಲ್ಪಡುವಿಕೆಯಲ್ಲಿಯೂ ಇರುವರೆಂಬುದನ್ನು ಅವರು ತಿಳುಕೊಳ್ಳಬೇಕೆಂದು ಪೌಲನು ಬಯಸಿದನು. ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಪ್ರಿಯರೇ, ಮೇಲಕ್ಕೆತ್ತಲ್ಪಡುವಿಕೆಯ ಸಂದರ್ಭದಲ್ಲಿ ಜೀವದಿಂದಿರುವವರು
ಕ್ರಿಸ್ತನಲ್ಲಿ ಸತ್ತವರಿಗಿಂತ ಮುಂದಾಗುವುದೇ ಇಲ್ಲ. ಕ್ರಿಸ್ತನಲ್ಲಿ ಸತ್ತವರೇ ಮೊದಲಿನವರಾಗುತ್ತಾರೆ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಆಕಾಶದಿಂದ ಇಳಿದು ಬರುವನು ಎಂಬುದಾಗಿ ನೋಡುವಾಗ ಈ ಮಾತನ್ನು ನಾನು ಮೆಚ್ಚುತ್ತೇನೆ. ಆತನು ದೂತರನ್ನು ಕಳಿಸುವುದಿಲ್ಲ. ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಲು ಬರುವಾಗ ಆತನು ತನ್ನ ಜನರನ್ನು ಭೂಲೋಕದ ನಾನಾ ದಿಕ್ಕುಗಳಿಗೆ ಕಳುಹಿಸಿ ಆರಿಸಲ್ಪಟ್ಟವರನ್ನು ಒಟ್ಟುಗೂಡಿಸುತ್ತಾನೆ. ಅವರಲ್ಲಿ ಇಸ್ರಾಯೇಲ್ಯರು ಅನ್ಯರೂ ಸೇರಿದ್ದು ಅವರೆಲ್ಲರೂ ರಾಜ್ಯದೊಳಕ್ಕೆ ಪ್ರವೇಶಿಸುವರು. ಆದರೆ ಸಭೆಯು ಮೇಲಕ್ಕೆತ್ತಲ್ಪಡುವ ಸಂದರ್ಭದಲ್ಲಿ ದೇವದೂತರು ಸೇರಿರುವುದಿಲ್ಲ. ದೇವದೂತರು ಕ್ರಿಸ್ತನ ಜನನವನ್ನು ಸಾರಿದರು. ಆದರೆ ಹೇಗೆ? ದಾವೀದನ ಕುಮಾರನಾಗಿ ನವಜಾತ ಶಿಶುವಾಗಿ ಆತನು ರಾಜನೆಂದು ಘೋಷಿಸಿದರು. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂದು ಜೋಯಿಸರು ಹುಡುಕಿಕೊಂಡು ಬಂದರು. ಇದಕ್ಕೆದುರಾಗಿ ಪಂಚಾಶತಮ ದಿನದಂದು ಸಭೆಯು ಸ್ಥಾಪಿಸಲ್ಪಡುವ ಸಂದರ್ಭದಲ್ಲಿ ಅಲ್ಲಿ ಯಾವ ದೂತರೂ ಇರಲಿಲ್ಲ. ಪವಿತ್ರಾತ್ಮನು ತಾನೇ ಇಳಿದು ಬಂದನು. ಕರ್ತನು ತನ್ನ ಸಭೆಯನ್ನು ಲೋಕದೊಳಗಿಂದ ಕರೆದೊಯ್ಯುವಾಗ ಕರ್ತನು ತಾನೇ ಪರಲೋಕದಿಂದ ಇಳಿದು ಬರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಯಾವ ದೂತರೂ ಇರುವುದಿಲ್ಲ. ದೇವದೂತರು ಇಸ್ರಾಯೇಲರಿಗೆ ಸಂಬಂಧಪಟ್ಟವರು, ಸಭೆಯೊಂದಿಗೆ ಅಲ್ಲ. ಆಜ್ಞಾಘೋಷದೊಡನೆ ಎಂಬುದಾಗಿ ನೋಡುವಾಗ ಆತನು ಆಕಾಶದಿಂದ ಇಳಿದು ಬರುವನು. ಅದು ಆಜ್ಞೆಯ ಸ್ವರವಾಗಿರುತ್ತದೆ. ಲಾಜರನ ಸಮಾಧಿ ಎದುರು ನಿಂತು ಲಾಜರನೇ ಹೊರಗೆ ಬಾ ಎಂದು ಹೇಳಿದ್ದ ಸ್ವರ ಇದೇ ಆಗಿರುತ್ತದೆ. ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 43ನೇ ವಚನವನ್ನು ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಪ್ರಧಾನ ದೂತನ ಶಬ್ದದೊಡನೆ ಎಂಬುದಾಗಿ ನೋಡುವಾಗ ಹಾಗಾದರೆ ಸಭೆ ಮೇಲಕ್ಕೆತ್ತಲ್ಪಡುವಾಗ ದೇವದೂತನಿರುತ್ತಾನೋ? ಇಲ್ಲ ಪ್ರಿಯರೇ, ಅದು ಪ್ರಧಾನ ದೂತನ ಶಬ್ದದಂತಿರುವ ಕರ್ತನ ಸ್ವರವೇ ಆಗಿರುತ್ತದೆ. ಅದು ಆತನ ಸ್ವರದ ಲಕ್ಷಣವಾಗಿದೆ. ಮಹತ್ವ ಅಧಿಕಾರಗಳಿಂದ ಕೂಡಿದ್ದಾಗಿರುತ್ತದೆ. ದೇವರ ತುತ್ತೂರಿಯ ಧ್ವನಿಯೊಡನೆ ಎಂಬುದಾಗಿ ನೋಡುವಾಗ ತುತ್ತೂರಿಗಳು ಊದಲ್ಪಡುತ್ತವೋ? ಇಲ್ಲ, ಅದು ತುತ್ತೂರಿಯ ಧ್ವನಿಯಂತಿರುವ ಆತನ ಸ್ವರವಾಗಿದೆ. ಇದನ್ನು ಹೇಗೆ ತಿಳಿದುಕೊಳ್ಳಲಿ? ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 10ನೇ ವಚನದಲ್ಲಿ ಪತ್ಮೋಸ್ ದ್ವೀಪದಲ್ಲಿ ಗಡಿಪಾರು ಮಾಡಲ್ಪಟ್ಟ ಯೋಹಾನನು ಬರೆದಿದ್ದಾನೆ, ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು ಎಂಬುದಾಗಿ. ಪ್ರಿಯರೇ, ಶಬ್ದವು ಯಾರದೆಂದು ಅವನು ತಿರುಗಿದಾಗ ಅಲ್ಲಿ ಪ್ರಭಾವಶಾಲಿಯಾದ ಕ್ರಿಸ್ತನನ್ನು ಕಂಡನು. ಅದು ಆ ಮಹಿಮಾಭರಿತ ಕ್ರಿಸ್ತನ ಸ್ವರವಾಗಿತ್ತು. ತುತ್ತೂರಿಯ ಧ್ವನಿಯಂತಿತ್ತು. ಪ್ರೀತಿಯುಳ್ಳ ದೇವಜನರೇ, ಗಬ್ರಿಯೇಲನು ತನ್ನ ಕೊಂಬನ್ನೂದುತ್ತಾನೋ, ತುತ್ತೂರಿ ಊದುತ್ತಾನೋ ಎಂಬಿತ್ಯಾದಿ ಹಾಸ್ಯಾಸ್ಪದ ವಿಚಾರಗಳೆಲ್ಲ ಇಲ್ಲಿಗೆ ಅಂತ್ಯವಾಗುತ್ತವೆ. ಗಬ್ರಿಯೇಲನಲ್ಲಿ ತುತ್ತೂರಿ ಇದೆಯೋ ಎಂಬುದು ನನಗೆ ಗೊತ್ತಿಲ್ಲ. ಇದ್ದರೂ ಅವನು ಅದನ್ನು ಊದುವ ಅಗತ್ಯವಿರುವುದಿಲ್ಲ. ಕರ್ತನಾದ ಯೇಸುವಿಗೆ ಗಬ್ರಿಯೇಲನ ಸಹಾಯದ ಅಗತ್ಯವಿರುವುದಿಲ್ಲ. ಲಾಜರನ ಸಮಾಧಿಯ ಬಳಿ ಬಂದ ಯೇಸು, ಗಾಬ್ರಿಯೇಲನೇ, ಇಲ್ಲಿ ಬಂದು ತುತ್ತೂರಿ ಊದಿ ಲಾಜರನು ಹೊರಗೆ ಬರುವಂತೆ ಮಾಡು ಎಂದು ಹೇಳುವುದನ್ನು ನೆನೆಸುತ್ತೀರಾ? ಎಂಥ ಮೂರ್ಖ ವಿಚಾರವಿದೆ ನೋಡ್ರಿ. ಕರ್ತನಾದ ಯೇಸುವಿಗೆ ಯಾರೂ ಸಹಾಯ ಮಾಡುವ ಅಗತ್ಯವಿರುವುದಿಲ್ಲ. ಆತನು ತನ್ನ ಸಭೆಯನ್ನು ಕರೆಯುವಾಗ ಅವರ ಶರೀರಗಳು ಸಮಾಧಿಯಿಂದ ಹೊರಬರುವವು. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು, ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಯ್ಯಲ್ಪಡುವೆವು ಗ್ರೀಕ್ ಮೂಲ ಅರ್ಫಜ, ಅಂದರೆ ಅವಸರವಾಗಿ ಹಿಡಿಕೊಳ್ಳುವುದು, ಎತ್ತುವುದು, ಮೇಲಕ್ಕೊಯ್ಯುವುದು ಇತ್ಯಾದಿ ಅರ್ಥ ನೀಡುತ್ತದೆ. ಅದು ಕ್ರಮಗತವಾದ ಕಾರ್ಯವಾಗಿರುತ್ತದೆ.
ಸತ್ತವರು ಮೊದಲು ಎದ್ದು ಬರುವರು. ಸ್ತೆಫನನು ಸಮಾಧಿಯೊಳಗಿಂದ ಬರುವನು. ಅವನು ಪ್ರಥಮ ರಕ್ತಸಾಕ್ಷಿಯಾದ್ದರಿಂದ ಗುಂಪಿನ ಮುಂದಾಳುವಾಗಿ ಇರಬಹುದು. ಬಳಿಕ ಯೇಸುವಿಗಾಗಿ ತಮ್ಮ ಪ್ರಾಣಗಳನ್ನು ಕೊಟ್ಟ ಅಪೋಸ್ತಲರು, ಸಾವಿರಾರು ಜನರು ಇರುತ್ತಾರೆ. ಕೊನೆಗೆ ಆಗ ನಾವು ಜೀವದಿಂದಿದ್ದರೆ ನಾವು ಜನರ ಗುಂಪಿನ ಕೊನೆಯಲ್ಲಿರುತ್ತೇವೆ. ನಾವು ಕೊನೆಯ ಭಾಗದಲ್ಲಿರಬಹುದು. ಸಭೆಯಲ್ಲಿನ ಹೆಚ್ಚಿನವರು ಆದಾಗಲೇ ಮರಣವನ್ನು ಹಾದು ಹೋಗಿರಬಹುದು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಹೆದರಿಸಿರಿ ಎಂಬುದಾಗಿ ಹೇಳಿದ್ದಾರೋ? ಖಂಡಿತವಾಗಿ ಇಲ್ಲ. ನನ್ನ ಸತ್ಯವೇದದಲ್ಲಿ ಒಬ್ಬರನ್ನೊಬ್ಬರು ಸಂತೈಸಿರಿ ಎಂಬುದಾಗಿ ಬರೆದಿದೆ. ಪ್ರಿಯರೇ, ಸಾಮಾನ್ಯ ಶಬ್ದಾರ್ಥದಲ್ಲಿ ಸಂತೈಸಿರಿ ಎಂದು ಹೇಳುವುದಲ್ಲದೆ ಒಬ್ಬರನ್ನೊಬ್ಬರು ಬೋಧಿಸಿ, ಬಲಪಡಿಸಿ, ಈ ಕುರಿತಾಗಿ ಮಾತಾಡಿಕೊಳ್ಳಿರಿ ಎಂಬುದಾಗಿದೆ. ಪ್ರಿಯರೇ, ಯೇಸುವು ತನ್ನವರನ್ನು ಒಂದು ದಿನ ಈ ಲೋಕದಿಂದ ಕರೆದೊಯ್ಯಲಿದ್ದಾನೆ. ಇದೆಂಥ ಅದ್ಭುತವಾದ ಆದರಣೆಯ ಮಾತಾಗಿದೆ ಅಲ್ಲವೇ? ಸತ್ತವರ ದೇಹಗಳು ಎತ್ತಲ್ಪಡುತ್ತವೆ. ಬಳಿಕ ಆ ಸಮಯದಲ್ಲಿ ಜೀವದಿಂದಿರುವವರು ಕರ್ತನನ್ನು ಮಧ್ಯಾಕಾಶದಲ್ಲಿ ಸಂಧಿಸುವುದಕ್ಕಾಗಿ ಮೇಲಕ್ಕೊಯ್ಯಲ್ಪಡುತ್ತಾರೆ. ಹೀಗೆ ನಾವೆಲ್ಲರೂ ಸದಾಕಾಲ ಕರ್ತನ ಜೊತೆಯಲ್ಲಿ ಇರುತ್ತೇವೆ. ಬಳಿಕ ಆತನು ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಲು ಬರುವಾಗ ನಾವೆಲ್ಲರೂ ಆತನೊಂದಿಗೆ ಬರುವೆವು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ 4ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯ 5ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಕ್ರಿಸ್ತನ ಬರೋಣವು ಎಚ್ಚರಿಸುವ ನಿರೀಕ್ಷೆಯಾಗಿದೆ ಎಂಬುದಾಗಿದೆ. ಪ್ರಿಯರೇ, ಈ ಕೊನೆಯ ಅಧ್ಯಾಯದಲ್ಲಿ ಕ್ರಿಸ್ತನ ಬರೋಣದ ಸಂಬಂಧದಲ್ಲಿನ ಕ್ರೈಸ್ತನ ಕ್ರಿಯೆಗಳ ಕುರಿತಾಗಿ ನೋಡಲಿದ್ದೇವೆ. ಮೊದಲ ಅಧ್ಯಾಯದಲ್ಲಿ ಕ್ರಿಸ್ತನ ಬರೋಣದ ವಿಷಯದಲ್ಲಿ ಕ್ರೈಸ್ತನ ಅಭಿಪ್ರಾಯದ ಕುರಿತು ನೋಡಿದೆವು. ಅಭಿಪ್ರಾಯವು ನಮ್ಮನ್ನು ಕಾರ್ಯಕ್ಕೆ ಪ್ರೇರೇಪಿಸಲಿಲ್ಲವಾದರೆ ಏನೋ ತೊಂದರೆ ಇದೆ ಎಂದಾಯಿತು. ಕ್ರಿಸ್ತನ ಬರೋಣವು ನಿರೀಕ್ಷೆಯನ್ನು ಎಚ್ಚರಿಸಿ ಕಾರ್ಯಕ್ಕೆ ಪ್ರೇರೇಪಿಸಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಬರೋಣಕ್ಕಾಗಿ ಎಚ್ಚರವಾಗಿರಲು, ಜಾಗೃತರಾಗಿರಲು ಕರೆ ಎಂಬ ವಿಚಾರವನ್ನು ನೋಡೋಣ. ಕ್ರಿಸ್ತನ ಬರೋಣಕ್ಕಾಗಿ ಕ್ರೈಸ್ತನು ಎಚ್ಚರವಾಗಿಯೂ ಜಾಗೃತೆಯಿಂದಲೂ ಇರಬೇಕಾಗಿದೆ. ಯಾಕಂದರೆ ಕರ್ತನ ದಿನವೆಂದು ಹೇಳಲ್ಪಟ್ಟಿರುವ ಆ ಮಹಾಸಂಕಟ ಕಾಲದ ಭಯಾನಕ ಸ್ಥಿತಿಯನ್ನು ವಿಶ್ವಾಸಿ ಪ್ರವೇಶಿಸಲಾರನು. ಆ ಕರ್ತನ ದಿನವು ರಾತ್ರಿ ಕಾಲದಲ್ಲಿ ಪ್ರಾರಂಭವಾಗುತ್ತದೆ. ಯಾಕಂದರೆ ಇದು ದೇವರ ಸಮಯಾನುಸಾರವಾಗಿರುತ್ತದೆ. ಪ್ರಿಯರೇ, ಆದಿಕಾಂಡದಲ್ಲಿ ಆತನು ಹೀಗೆಯೇ ಆರಂಭಿಸಿದನು. ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ ಮೊದಲನೆಯ ದಿನವಾಯಿತೆಂದು ಬರೆದಿದೆ. ದೇವರು ರಾತ್ರಿಯಲ್ಲಿ ಪ್ರಾರಂಭಿಸಿ ಬೆಳಕಿನೆಡೆಗೆ ಸಾಗುತ್ತಾನೆ. ಆದ್ದರಿಂದ ಮಹಾಸಂಕಟ ಕಾಲವು ಕ್ರಿಸ್ತನ ಮಹಿಮೆಯ 1000 ವರ್ಷದ ಆಳಿಕೆಗೆ ನಡೆಸುತ್ತದೆ. ಆಗ ನೀತಿಯ ಸೂರ್ಯನು ತನ್ನ ರೆಕ್ಕೆಗಳಲ್ಲಿ ಸ್ವಸ್ಥತೆಯನ್ನು ತರುವವನಾಗಿ ಉದಯಿಸುತ್ತಾನೆ. ಪ್ರಿಯರೇ, ಕರ್ತನ ದಿನ ಎಂಬ ಪದವನ್ನು ನಾವು ಪರೀಕ್ಷಿಸಬೇಕಾಗಿದೆ. ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು, ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಾಲ ಗಳಿಗೆಗಳು ಸಭೆಯ ಸೊತ್ತಲ್ಲ. ಅವು ಈ ಭೂಮಿಗೆ ಸಂಬಂಧಿಸಿದ್ದು, ಭೂಲೋಕದ ಜನರಿಗೆ ಸಂಬಂಧಪಟ್ಟವುಗಳಾಗಿವೆ. ಆ ದಿನದಲ್ಲಿ ರಕ್ಷಿಸಲ್ಪಡುವ ಇಸ್ರಾಯೇಲ್ಯರಿಗೂ ಅನ್ಯರಿಗೂ ಸಂಬಂಧಿಸಿದವುಗಳು. ಸಭೆಯು ಒಬ್ಬ ವ್ಯಕ್ತಿಯನ್ನು ಎದುರು ನೋಡುತ್ತಿರುತ್ತವೆ, ಕಾಲ ಗಳಿಗೆಗಳನ್ನಲ್ಲ. ಕಾಲ ಎಂಬುದರ ಗ್ರೀಕ್ ಮೂಲಪದವು ಕ್ರೋನೋಸ್ ಎಂಬುದಾಗಿದ್ದು, ಅದರಿಂದಲೇ ಕ್ರೋನೋಲಜಿ ಎಂಬ ಆಂಗ್ಲ ಪದವು ಹುಟ್ಟಿಕೊಂಡಿದೆ. ಕಾಲ ಗಳಿಗೆಗಳು ಇಲ್ಲವೇ ಸಮಯದ ಘಟನಾವಳಿಗಳು ಸಭೆಗೆ ಸಂಬಂಧಿಸಿದ್ದಲ್ಲ. ಮುಂದಕ್ಕೆ ನೋಡೋಣ. ಪೌಲನು ಥೆಸಲೋನಿಕದವರಿಗೆ ಬರೆದ
ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನವನ್ನು, ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಭೆಗೆ ಕರ್ತನಾದ ಯೇಸು ಕಳ್ಳನು ರಾತ್ರಿ ಬರುವಂತೆ ಬರುವುದಿಲ್ಲ. ಸಭೆಯು ಕರ್ತನ ಬರೋಣವನ್ನು ನಿರೀಕ್ಷಿಸುತ್ತಾ ಅದಕ್ಕಾಗಿ ಕಾದುಕೊಂಡಿದೆ. ಕಳ್ಳನು ಬರುವುದನ್ನು ನಾವು ಕಾದುಕೊಂಡಿರುವುದಿಲ್ಲ. ನಾವು ಮನೆ ಬಿಡುವಾಗ ಕಳ್ಳನಿಗೆ ಒಂದು ಚೀಟಿ ಬರೆದಿಟ್ಟು ನಾವು ಹೊರಗೆ ಹೋಗುತ್ತಿದ್ದೇವೆ, ಹಿಂದಿನ ಬಾಗಲು ತೆರೆದಿದೆ, ಮನೆಯ ಬೆಳೆ ಬಾಳುವ ವಸ್ತುಗಳು ಇಂತಿಂಥ ಕಡೆ ಇವೆ ಎಂದು ಹೇಳುವುದಿಲ್ಲ. ಆದರೆ ಹೊರಗೆ ಹೋಗುವ ಮೊದಲು ನಾವು ಎಲ್ಲವನ್ನೂ ಪರೀಕ್ಷಿಸಿ ಮನೆ ಹಾಗೂ ವಸ್ತುಗಳು ಭದ್ರವಾಗಿವೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ. ಪ್ರಿಯರೇ, ಕಳ್ಳರು ಬಾರದಂತೆ ಜಾಗ್ರತೆ ವಹಿಸುತ್ತೇವೆ. ಕರ್ತನಾದ ಯೇಸು ಸಭೆಗೆ ಕಳ್ಳನು ಬರುವಂತೆ ಬರುವುದಿಲ್ಲ. ಆದರೆ ಸಭೆಯು ಮೇಲಕ್ಕೆತ್ತಲ್ಪಟ್ಟ ಬಳಿಕ ಕರ್ತನಾದ ಯೇಸು ಲೋಕಕ್ಕೆ ಕಳ್ಳನು ಬರುವಂತೆ ಬರುತ್ತಾನೆ. ನಾನು ಮೊದಲು ಹೇಳಿದಂತೆ ಈ ಭೂಮಿಗೆ ಕರ್ತನ ದಿನವು ಪಕ್ಕನೆ ಬರಲಿಕ್ಕಿದೆ ಮತ್ತು ಅದು ಮಹಾಸಂಕಟ ಕಾಲದ ರಾತ್ರಿಯಿಂದ ಪ್ರಾರಂಭವಾಗುತ್ತದೆ. ಬಳಿಕ ಕ್ರಿಸ್ತನು ಈ ಭೂಮಿಗೆ ತಾನೇ ಬರಲಿದ್ದಾನೆ. ಕರ್ತನ ದಿನವು ಪಕ್ಕನೆ ಬರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು, ಅವರು ಹೇಗೋ ತಪ್ಪಿಸಿಕೊಳ್ಳಲಾರರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಸರ್ವನಾಮಗಳು ಬದಲಾದದ್ದನ್ನು ಗಮನಿಸಿದ್ದೀರೋ? ಮೊದಲು 2 ವಚನಗಳಲ್ಲಿ ಪೌಲನು ಸಹೋದರರನ್ನು ಸಂಬೋಧಿಸಿದ್ದನು ಮತ್ತು ಅವರಿಗೆ ಕಾಲ ಗಳಿಗೆಗಳ ಕುರಿತು ಬರೆಯುವುದು ಅವಶ್ಯವಿಲ್ಲವೆಂದು ಹೇಳಿದ್ದಾನೆ. ಯಾಕಂದರೆ ಅದು ಅವರಿಗೇನೂ ಸಂಬಂಧಿಸಿದ್ದಲ್ಲ. ಆ ಸಮಯದಲ್ಲಿ ವಿಶ್ವಾಸಿಗಳು ಹೋಗಿ ಆಗಿರುತ್ತದೆ. ಆದರೆ 3ನೇ ವಚನದಲ್ಲಿ ಸಂಬೋಧನೆಯು ಅವರು ಎಂದು ಬದಲಾಗುತ್ತದೆ. ಅವರು ಹೇಳುತ್ತಿರುವಾಗಲೇ ಎಂಬುದಾಗಿ ನಾವು ನೋಡುವಾಗ, ಪ್ರಿಯರೇ, ಕರ್ತನ ದಿನವು ಮಹಾಸಂಕಟ ಕಾಲದಲ್ಲಿ ಆರಂಭವಾಗುವ ಒಂದು ದಿನವೆಂದು, ಈ ಭೂಮಿಯಲ್ಲಿನ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಕಾಲದಲ್ಲೂ ಮುಂದುವರಿಯುತ್ತದೆಂಬುದನ್ನು ಇನ್ನೊಮ್ಮೆ ನೆನಪಿಸುತ್ತೇನೆ. ಈ ಕುರಿತು ತಿಳಿಸುವ ಅನೇಕ ಸತ್ಯವೇದದ ವಚನಗಳಿವೆ. ಉದಾಹರಣೆಗೆ ಯೆಶಾಯನ ಪ್ರವಾದನೆ ಗ್ರಂಥ 12 ಮತ್ತು 13ನೇ ಅಧ್ಯಾಯಗಳಲ್ಲಿ ದೇವರು ಹೇಗೆ ಸಮಾಜ, ಸರಕಾರ, ಸೈನ್ಯ, ವ್ಯವಹಾರ, ಕಲೆ, ಸಂಭ್ರಮ, ಅಹಂಕಾರ, ಧಾರ್ಮಿಕತೆಗಳ ಮೇಲೆ ದಂಡನೆಯೊಂದಿಗೆ ಇಳಿಯುತ್ತಾನೆಂದು ತಿಳಿಸಲ್ಪಟ್ಟಿದೆ. ಇಗೋ, ಯೆಹೋವನ ದಿನವು ಬರುತ್ತಿದೆ. ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅದು ರೋಷದ ದಿನವಾಗಿ ಆರಂಭವಾಗುವುದು. ಆಕಾಶದ ತಾರೆಗಳು, ನಕ್ಷತ್ರ ರಾಶಿಗಳು ಬೆಳಗವು, ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು, ಚಂದ್ರನು ಪ್ರಕಾಶಿಸನು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಯೋವೇಲನ ಪ್ರವಾದನೆಯಲ್ಲಿ ಹೀಗೆ ಹೇಳಿದೆ, ಏನೆಂದರೆ, ಯೆಹೋವನ ದಿನವು ಸಮೀಪಿಸಿತು. ಅಯ್ಯೋ ದಿನವೇ, ಅದು ಸರ್ವಶಕ್ತನಿಂದ ನಾಶನ ದಿನವಾಗಿಯೇ ಬರುವುದು ಎಂಬುದಾಗಿ. ಯೋವೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಯೋವೇಲನ ಪ್ರವಾದನೆ ಗ್ರಂಥದ 2ನೇ ಅಧ್ಯಾಯದಲ್ಲಿ ಅದನ್ನು ಕತ್ತಲಿನ ಮೊಬ್ಬಿನ ದಿನವಾಗಿ ಹೇಳಿಯದೆ, ಕಾರ್ಮುಗಿಲ ಕಗ್ಗತ್ತಲಿನ ದಿನ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನವನ್ನು ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯ ಚಿತ್ರಣ ಈ ರೀತಿ ಇದೆ. ಕರ್ತನ ದಿನವು ಮಹಾಸಂಕಟ ಕಾಲದೊಂದಿಗೆ ಆರಂಭವಾಗಿ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯಲ್ಲೂ ಮುಂದುವರಿಯುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟ ಪ್ರಸ್ತಾಪ ಈ ರೀತಿ ಇದೆ. ಪ್ರೀತಿಯುಳ್ಳ ದೇವಜನರೇ, 4ನೇ ಅಧ್ಯಾಯದಲ್ಲಿ ವಿವರಿಸಲ್ಪಟ್ಟ ಕ್ರಿಸ್ತನು ಸಭೆಯನ್ನು ಲೋಕದೊಳಗಿಂದ ಮೇಲಕ್ಕೊಯ್ಯುವ ಘಟನೆಯು ಹಳೆ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಕೂಡ ಮಾಡಲ್ಪಟ್ಟಿಲ್ಲ. ಒಂದು
ಸಂಜ್ಞಾರೂಪವಾಗಿ ಅದು ಇರುತ್ತದೆ. ಉದಾಹರಣೆಗೆ ಹಾನೋಕ ಹಾಗೂ ಏಲಿಯರ ಜೀವಿತದಲ್ಲಿ ಇಬ್ಬರೂ ಕರ್ತನೊಂದಿಗಿರಲು ಜೀವಂತವಾಗಿ ಮೇಲಕ್ಕೊಯ್ಯಲ್ಪಟ್ಟರು. ಆದರೆ ಕರ್ತನಾದ ಯೇಸು ಈ ಲೋಕದಿಂದ ಒಂದು ಗುಂಪು ಜನರನ್ನು ತನ್ನೊಂದಿಗಿರುವುದಕ್ಕಾಗಿ ಕರೆದೊಯ್ಯುತ್ತಾನೆ ಎಂಬ ಪ್ರಸ್ತಾಪ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿಯೂ ಬೋಧಿಸಲ್ಪಟ್ಟಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಸತ್ಯವು ಪ್ರಥಮ ಬಾರಿಗೆ ಮೇಲುಪ್ಪರಿಗೆಯಲ್ಲಿ ಕರ್ತನಾದ ಯೇಸುವಿನ ಹೇಳಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿತು. ಆತನೆಂದನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2 ಮತ್ತು 3ನೇ ವಚನಗಳಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನನಗೆ ತಿಳಿದ ಪ್ರಕಾರ ಸತ್ಯವೇದದಲ್ಲಿ ಈ ಪ್ರಸ್ತಾಪವು ತಿಳಿಸಲ್ಪಟ್ಟದ್ದು ಇಲ್ಲೇ ಮೊದಲ ಬಾರಿ. ಪೌಲನು ಇದನ್ನು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆಯ 4ನೇ ಅಧ್ಯಾಯದಲ್ಲಿ ವಿಸ್ತರಿಸಿದ್ದಾನೆ. ಆದರೆ 5ನೇ ಅಧ್ಯಾಯದಲ್ಲಿ ಅವನು ಹಳೆ ಒಡಂಬಡಿಕೆಯಲ್ಲಿ ಚೆನ್ನಾಗಿ ತಿಳಿಸಲ್ಪಟ್ಟ ವಿಚಾರವನ್ನೇ ಹೇಳುತ್ತಿದ್ದಾನೆ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಹೇಳುವಾಗಲೇ ಅವರ ಮೇಲೆ ನಾಶನವು ಬರುವುದು ಎಂಬುದಾಗಿ ನೋಡುವಾಗ ಈ ಘಟನೆಯು ಲೋಕಕ್ಕೆಲ್ಲ ದೊಡ್ಡ ಆಶ್ಚರ್ಯದ ಸಂಗತಿಯಾಗಿರುವುದು. ಅವರು ಅದನ್ನು ಎಂದಿಗೂ ನಿರೀಕ್ಷಿಸಿರುವುದಿಲ್ಲ. ಪ್ರಿಯರೇ, ಕರ್ತನಾದ ಯೇಸು ಈ ಕುರಿತು ಎಚ್ಚರಿಸಿದ್ದಾನೆ. ಯಾರೂ ನಿಮ್ಮನ್ನು ಮೋಸಗೊಳಿಸದ ಹಾಗೆ ಎಚ್ಚರವಾಗಿರಿ ಎಂಬುದಾಗಿ. ಪ್ರಿಯರೇ, 1000 ವರ್ಷದ ಆಳ್ವಿಕೆಯಲ್ಲಿ ಸಮಾಧಾನದ ಕಾಲ ಪ್ರವೇಶವಾಗುತ್ತದೆಂದು ಲೋಕವು ಎದುರು ನೋಡುತ್ತಿರುತ್ತದೆ. ಆದರೆ ತಾವು ಮಹಾಸಂಕಟ ಕಾಲದಲ್ಲಿ ಸಿಲುಕಿದ್ದೇವೆಂದು ಅವರು ತಿಳಿಯುತ್ತಾರೆ. ಜಗತ್ತು ಆವರೆಗೆ ಕಂಡಿರದ ಮಹಾಯುದ್ಧವು ಆಗ ನಡೆಯಲಿದೆ. ರಾತ್ರಿಯಲ್ಲಿ ಕಳ್ಳನು ಬರುವಂತೆ ಅದು ಅವರ ಮೇಲೆ ಬರಲಿರುವುದು. ಆದುದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಿನನಿತ್ಯವೂ ದೇವರ ವಾಕ್ಯವನ್ನು ನಾವು ಕೇಳುವವರು ಮಾತ್ರ ಆಗಿರದೆ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಸತ್ಯಗಳನ್ನು ಅರಿತುಕೊಂಡವರಾಗಿ ವಾಕ್ಯದ ಪ್ರಕಾರ ನಾವು ಜೀವಿಸುವವರಾಗಬೇಕು. ಕ್ರಿಸ್ತನ ಸಭೆಯ ಅಂಗಗಳಾಗಿ ನಾವು ಆತನೊಂದಿಗೆ ಇರುತ್ತೇವೆ ಎಂಬ ಆ ನಂಬಿಕೆಯಲ್ಲಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಸ್ವಾಮಿ, ಯಾವಾಗಲೂ ನಿನ್ನನ್ನೇ ಪ್ರೀತಿಸುತ್ತಾ ನಿನ್ನ ವಾಕ್ಯವನ್ನೇ ನಾವು ಹಿಡಿದವರಾಗಿ ವಾಕ್ಯ ಭರಿತರಾಗಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತದಲ್ಲಿ ನಿನ್ನ ವಾಕ್ಯವು ಸಮೃದ್ಧಿಯಾಗಿ ವಾಸ ಮಾಡಲಿ. ರಕ್ಷಣೆಯ ಸಂತೋಷದಲ್ಲಿ ನಿನ್ನ ಬರೋಣವನ್ನು ಎದುರು ನೋಡುತ್ತಾ ಸದಾ ಸ್ಥಿರಚಿತ್ತದಿಂದ ಜೀವಿಸೋದಕ್ಕೆ ಸಹಾಯ ಮಾಡು. ಯಾರ್ಯಾರಲ್ಲಿ ಯಾವ ಯಾವ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಲ್ಲೇ ಅವರು ಇರದೆ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಕೃಪೆಯನ್ನು ಹೊಂದಿದವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸತ್ಯವೇದದಲ್ಲಿ ನಾವು 3 ರೀತಿಯ ಮರಣವನ್ನು ಕಂಡುಕೊಂಡೆವು. ನಾಶನ ಪಾತ್ರರಾದ ನಮ್ಮನ್ನು ಕ್ರಿಸ್ತನ ಮರಣವು ಬಿಡುಗಡೆ ಮಾಡಿತು, ನಿರೀಕ್ಷೆಯ ಜೀವಿತಕ್ಕೆ ನಡೆಸಿತು. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ದಿನಾಲು ಪ್ರತಿದಿನವೂ ಜಾಗ್ರತೆಯಿಂದ ಕರ್ತನ ಸೇವೆಯಲ್ಲಿ ಆಸಕ್ತಿಯಿಂದ ಪಾಲುಗಾರರಾಗಿ ಇತರರಿಗೆ ರಕ್ಷಣೆಯ ಪ್ರೀತಿಯನ್ನು ತೋರಿಸೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ಹೊಂದಿದ ಆಶೀರ್ವಾದಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಮಿಸ್ ಕಾಲ್ ಕೊಡ್ರಿ. ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.